ಕೀರ್ತನೆಗಳು 121, 1-2. ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಆಮೇನ್. ನಾವು ದೇವ್ರನ್ನ ಮಾತ್ರನೇ ಸಹಾಯ ಕೇಳಬೇಕು. ಯಾಕಂದರೆ ಮನುಷ್ಯರನ್ನ ಸಹಾಯ ಕೇಳಿದ್ರೆ ಒಂದು ಸ್ವಲ್ಪ ಮಾಡ್ತಾರೆ ಅಷ್ಟೇ. ಏನೋ ಒಂದು ಆಶಿಸ್ತಾರೆ ನಮ್ಮ ಹತ್ರ. 1 ಕಿತ ಸಹಾಯ ಮಾಡ್ತೀವಿ, 2 ಕಿತ ಸಹಾಯ ಮಾಡ್ತಾರೆ, 3 ಕಿತ ಸಹಾಯ ಮಾಡ್ತಾರೆ. 4ನೇ ಕಿತ ಸಹಾಯ ಮಾಡಲ್ಲ ಅವರು. ನಿಮ್ದು ಯಾವತ್ತೂ ಇದೇ ತಲೆನೋವು, ನಿಮ್ದು ಯಾವತ್ತೂ ಇದೇ ಆಗ್ಬಿಡ್ತು ಅಂತ ಹೇಳ್ತಾರೆ. ಅದಕ್ಕೆ ಏಸಪ್ಪ ಹತ್ರ 1 ಕಿತ ಅಲ್ಲ, ಏಸಪ್ಪನ ಹತ್ರ 2 ಕಿತ ಅಲ್ಲ, 3 ಕಿತ ಅಲ್ಲ, 1000 ಕಿತ ನಾನು ಸಹಾಯ ಕೇಳಿದ್ರೂ ಏಸಪ್ಪ ನನಗೆ 1000 ಕಿತನೂ ಸಹಾಯ ಮಾಡಿದ್ದಾರೆ. 10,000 ಕಿತ ಕೇಳಿದ್ರೆ 10,000 ಕಿತ ಸಹಾಯ ಮಾಡಿದ್ದಾರೆ. ನಾವು ಮನುಷ್ಯರನ್ನೆಲ್ಲರನ್ನ ಕೇಳಿಬಿಟ್ಟು ಎಲ್ಲ ಸೋತೋದ್ಮೇಲೆ ನಮಗೆಲ್ಲೂ ಸಹಾಯ ಸಿಕ್ಕಿದ್ಮೇಲೆ ದೇವ್ರ ಹತ್ರ ಬರೋದಲ್ಲ. ನಾವು ದೇವ್ರನ್ನ ಕೇಳಬೇಕು. ಮೊದಲೇ ದೇವ್ರ ಹತ್ರ ಕೇಳ್ತಾ ಇದ್ರೆ ಅಂಥ ಸಹಾಯಗಳು, ಎಷ್ಟೋ ಸಹಾಯಗಳು ದೇವ್ರು ಮಾಡ್ತಾರೆ. ಅಲ್ಲೆಲ್ಲೂಯ್ಯ. ಮನುಷ್ಯರು 1 ಕಿತ ಒಂದು ಥರ ಇರ್ತಾರೆ, ಇನ್ನೊಂದು ಕಿತ ಇನ್ನೊಂದು ಥರ ಇರ್ತಾರೆ. 1 ಕಿತ ಸಹಾಯ ಮಾಡ್ತಾರೆ, 1 ಕಿತ ಉಗಿದು ಕಳಿಸ್ಬಿಡ್ತಾರೆ. ಅಲ್ಲೆಲ್ಲೂಯ್ಯ. ಅವರು ನಮ್ಮ ಹತ್ರ ಏನಾದರೂ ಇದ್ದರೆ, ಆಸ್ತಿ ಅಂತಸ್ತು ಪ್ರೀತಿ ಏನಾದರೂ ಇದ್ದರೆ, ಐಶ್ವರ್ಯ ದುಡ್ಡು ಹಣ ಓದೋದು ಏನಾದರೂ ಇದ್ದರೆ ಮಾತ್ರನೇ ನಮ್ಮ ಹತ್ರ ಬರ್ತಾರೆ. ಏನು ಇಲ್ದಿರೋವಾಗಲೂ ಏಸಪ್ಪ ನಮ್ಮ ಜೊತೆ ಇರ್ತಾರೆ. ಅದಕ್ಕೆ ನಾವು ಸಹಾಯ ಕೇಳೋವಾಗ ಏಸಪ್ಪನ ಸಹಾಯ ಕೇಳಬೇಕು. ನೋಡಿ, ಇಲ್ಲಿರೋದೆಲ್ಲ ಪರ್ವತಗಳು ಕಾಣಿಸ್ತಾ ಇದೆಯಾ? ಈ ಪರ್ವತಗಳೆಲ್ಲ ಹಲವಾರು ವರ್ಷಗಳಿಂದ ಇದೆ. ಆ ಪರ್ವತಗಳನ್ನ ಸೃಷ್ಟಿಸಿದ ದೇವ್ರನ್ನ ನಾವು ಆರಾಧಿಸಬೇಕು. ಆಮೇನ್, ಆಮೇನ್.